ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಾಯುಕ್ತರು ನಡೆಸಿದ ತನಿಖೆಯಲ್ಲಿ ಭೂ ಹಗರಣ ಬಟಾಬಯಲಾಗಿದೆ. ಈಗ ಗೋಮಾಳ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿಸಿ ಕೋಟಿ ಕೋಟಿ ಗುಳುಂಸ್ವಾಹ ಮಾಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಎಸ್ ಬದ್ರಿನಾಥ್ ಸಲ್ಲಿಸಿದ್ದ ವರದಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗ ದೇವನಹಳ್ಳಿ ಭೂ ಹಗರಣದಲ್ಲಿ ದೊಡ್ಡಬಳ್ಳಾಪುರದ ಹಿಂದಿನ ಎಸಿ ಮಂಜುನಾಥ್ A1 ಆರೋಪಿಯಾಗಿದ್ದಾರೆ. ಗೋಮಾಳ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿಸಿ ಕೋಟಿ ಕೋಟಿ ಹಣ ಗುಳುಂಸ್ವಾಹ ಮಾಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಎಸ್ ಬದ್ರಿನಾಥ್ ಸಲ್ಲಿಸಿದ್ದ ವರದಿಯ ಮೇಲೆ ಈ 22 ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಈಗ A1 ಆರೋಪಿ ಯಾರು ಗೊತ್ತಾ? ದೊಡ್ಡಬಳ್ಳಾಪುರದ ಹಿಂದಿನ ಎಸಿ ಮಂಜುನಾಥ್. ದೇವನಹಳ್ಳಿ ಭೂ ಹಗರಣದಲ್ಲಿ ದೊಡ್ಡಬಳ್ಳಾಪುರದ ಹಿಂದಿನ ಎಸಿ ಮಂಜುನಾಥ್ A1 ಆರೋಪಿ. ನಿವೃತ್ತ ತಹಶೀಲ್ದಾರ್ ಶಿವರಾಜ್, ಹಿಂದಿನ ತಹಶೀಲ್ದಾರ್ ಅಜಿತ್ ರೈ, ನಿವೃತ್ತ ತಹಶೀಲ್ದಾರ್ ಬಾಲಕೃಷ್ಣ, ಶಿರಸ್ತೇದಾರ್ ಭರತ್, ಸರ್ವೇಯರ್ ಗಿರೀಶ್, ಸರ್ವೇಯರ್ ಅವಿನಾಶ್, ಸತ್ಯಪ್ರಕಾಶ್, ದಾಖಲೆ ಕೊಠಡಿಯ ಮಂಜುನಾಥ್, ಹೊನ್ನೇಶ್, KIADB ವಿಶೇಷ ಭೂ ಸ್ವಾಧೀನಾಧಿಕಾರಿ ತೇಜಸ್ ಕುಮಾರ್, ನೌಕರರಾದ ಶಿವಾನಂದ್, ಮಾರುತಿ ಪ್ರಸಾದ್, ಮಂಜುನಾಥ್, ಶಶಿ ಪ್ರಭಾ, ನಂದಿನಿ ಹಾಗೂ ತಾಲೂಕು ಕಚೇರಿ ಸಿಬ್ಬಂದಿ ಸೇರಿ ಒಟ್ಟು 22 ಮಂದಿಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಗೋಲ್ಡ್ ಕಂಪನಿ ಭೂ ಹಗರಣದ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು ಸಾರ್ವಜನಿಕರು. ದೂರು ದಾಖಲಿಸಿಕೊಂಡ ಎಸ್ ಬದ್ರಿನಾಥ್ ನೇತೃತ್ವದಲ್ಲಿ ತನಿಖೆ ನಡೆಯಿತು. ವಾರಂಟ್ ಪಡೆದು ಎಸಿ, ತಹಶೀಲ್ದಾರ್ ಕಚೇರಿ ಸೇರಿದಂತೆ 7 ಕಚೇರಿ ಹಾಗೂ 11 ಅಧಿಕಾರಿಗಳ ಮನೆಯನ್ನ ಶೋಧ ಮಾಡಿದ್ರು ಲೋಕಾಯುಕ್ತ ಪೊಲೀಸರು. ಮೇಲ್ನೋಟಕ್ಕೆ ಹಗರಣ ಸಾಬೀತಾಗಿದೆ. 22 ಭ್ರಷ್ಟರ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದೆ. ನಕಲಿ ದಾಖಲೆ ಸೃಷ್ಟಿಸಿ ಭೂ ಪರಿಹಾರ ಮಂಜೂರು ಮಾಡಿದ್ರು ಭ್ರಷ್ಟರು. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ರು ಇವರನ್ನು. ಭ್ರಷ್ಟ ಅಧಿಕಾರಿಗಳ ಫೋಟೋಗಳನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಭಾರಿ ದೊಡ್ಡ ಭೂ ಹಗರಣದಲ್ಲಿ 22 ಜನ ಅಧಿಕಾರಿಗಳು ಭಾಗಿಯಾಗಿದ್ರು. ಕೋಟಿ ಕೋಟಿ ಹಣ ಇವರು ತಮ್ಮ ಜೇಬಿಗೆ ಹಾಕೊಂಡಿದ್ದಾರೆ. ಕೋಟಿ ಕೋಟಿ ಹಣ. ಈಗ ಲೋಕಾಯುಕ್ತದವರು ಯಾವಾಗ ಈ ಪ್ರಕರಣದ ಬಗ್ಗೆ ವಿಶೇಷ ಗಮನ ಹರಿಸಿದ್ರೋ ಆಗ ಒಬ್ಬೊಬ್ಬರ ಬಂಡವಾಳವೂ ಕೂಡ ಬಯಲಾಗ್ತಾ ಬರುತ್ತೆ. ಗೋಮಾಳ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಕೋಟಿ ಕೋಟಿ ಹಣ ಗುಳುಂ ಮಾಡಿದ್ರು ಇವರೆಲ್ಲ. ಲೋಕಾಯುಕ್ತ ಎಸ್ ಬದ್ರಿನಾಥ್ ಅವರು ಸಲ್ಲಿಸಿದ್ದ ವರದಿಯ ಮೇಲೆ ಇವರೆಲ್ಲರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ದೇವನಹಳ್ಳಿ ಭೂ ಹಗರಣದಲ್ಲಿ ದೊಡ್ಡಬಳ್ಳಾಪುರದ ಹಿಂದಿನ ಎಸಿ ಮಂಜುನಾಥ್ A1 ಆರೋಪಿಯಾಗಿದ್ದಾರೆ. ನಿವೃತ್ತ ತಹಶೀಲ್ದಾರ್ ಶಿವರಾಜ್ ಇದ್ದಾರೆ, ಹಿಂದಿನ ತಹಶೀಲ್ದಾರ್ ಅಜಿತ್ ರೈ, ಜೊತೆಗೆ ನಿವೃತ್ತ ತಹಶೀಲ್ದಾರ್ ಬಾಲಕೃಷ್ಣ, ಶಿರಸ್ತೇದಾರ್ ಭರತ್, ಸರ್ವೇಯರ್ ಗಿರೀಶ್, ಮತ್ತೊಬ್ಬ ಸರ್ವೇಯರ್ ಅವಿನಾಶ್, ಜೊತೆಗೆ ಸತ್ಯಪ್ರಕಾಶ್, ಜೊತೆಗೆ ದಾಖಲೆ ಕೊಠಡಿಯ ಮಂಜುನಾಥ್, ಹೊನ್ನೇಶ್, KIADB ವಿಶೇಷ ಭೂ ಸ್ವಾಧೀನಾಧಿಕಾರಿ ತೇಜಸ್ ಕುಮಾರ್, ನೌಕರರಾದ ಶಿವಾನಂದ್, ಮಾರುತಿ ಪ್ರಸಾದ್, ಮಂಜುನಾಥ್, ಶಶಿ ಪ್ರಭಾ, ನಂದಿನಿ ಹಾಗೂ ತಾಲೂಕು ಕಚೇರಿಯ ಸಿಬ್ಬಂದಿ ಸೇರಿದಂತೆ ಒಟ್ಟು 22 ಮಂದಿ ಈ ಒಂದು ಹಗರಣದಲ್ಲಿ ಪಾಲುದಾರರು. ಇವರೆಲ್ಲರ ಬಂಡವಾಳವೂ ಕೂಡ ಈಗ ಬಟಾಬಯಲಾಗಿದೆ. ಸೊ ಆ ನಿಟ್ಟಿನಲ್ಲಿ
ಈ 22 ಮಂದಿಯ ವಿರುದ್ಧವೂ ಕೂಡ FIR ದಾಖಲಾಗಿದೆ. ಭೂ ಹಗರಣದ ವಿರುದ್ಧ ಲೋಕಾಯುಕ್ತಕ್ಕೆ ಸಾರ್ವಜನಿಕರು ದೂರನ್ನ ಕೊಟ್ಟಿದ್ರು.